ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವಾಸ್ತು ಪ್ರಕಾರ ಮನೆಯಲ್ಲಿ ಕೆಲವು ಗಿಡಗಳನ್ನು ನೆಡುವುದರಿಂದ ಶುಭವಾಗುತ್ತದೆ. ಇದರಿಂದ ದುಷ್ಟಶಕ್ತಿಗಳ ನಿವಾರಣೆಯಾಗುತ್ತದೆ. ಅಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹವೂ ಕೂಡ ಪಡೆಯಬಹುದು. ಹಾಗಿದ್ರೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಆ ಸಸ್ಯಗಳು ಯಾವ್ಯಾವುದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಧನಾತ್ಮಕ ಮತ್ತು ದೈವಿಕ ಅಂಶವಿರುವಂಥ ಗಿಡಗಳ ಬಗ್ಗೆ ಹೇಳಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ, ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಪೂರ್ತಿ ಅರ್ಥವಾಗುತ್ತೆ. ಲಕ್ಷ್ಮೀ ದೇವಿಯನ್ನ ಸಂಪತ್ತಿನ ದೇವತೆ ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬರೂ ಈ ದೇವಿಯ ಕೃಪೆಗಾಗಿ ಕಾಯ್ತಿರ್ತಾರೆ. ಲಕ್ಷ್ಮೀ ದೇವಿಯ ಅನುಗ್ರಹವಾದರೆ ಜೀವನದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರುವುದಿಲ್ಲ. ಸುಖ, ಸಂತೋಷ ಮತ್ತು ಹಣ ಎಲ್ಲವನ್ನೂ ಪಡೆದುಕೊಂಡು ಸಂತೋಷವಾಗಿರಬಹುದು. ವಾಸ್ತು ಪ್ರಕಾರ ಮನೆಯ ಉತ್ತರ ದಿಕ್ಕನ್ನು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಲಕ್ಷ್ಮೀ ದೇವಿಯು ಈ ದಿಕ್ಕಿನಲ್ಲಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಕೆಲವು ಕೆಲಸಗಳನ್ನು ಮಾಡುವುದು ಒಳ್ಳೆಯದು. ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ನೀವು ಮನೆಯಲ್ಲಿ ಕೆಲವು ಗಿಡಗಳನ್ನು ನೆಡಬೇಕು. ಇವುಗಳನ್ನು ಮನೆಯಲ್ಲಿಟ್ಟರೆ ಅದೃಷ್ಟ ಮತ್ತು ಧನಾತ್ಮಕ ಶಕ್ತಿ ಬರುತ್ತದೆ, ಬಡತನ ದೂರವಾಗುತ್ತದೆ ಮತ್ತು ಆರ್ಥಿಕ ಸಮಸ್ಯೆಗಳು ಇಲ್ಲದ ಹಾಗೆ ಸಂತೋಷದ ಜೀವನವನ್ನು ನಡೆಸಬಹುದಾಗಿದೆ. ಮನೆಯ ಉತ್ತರ ದಿಕ್ಕಿಗೆ ಈ ಗಿಡಗಳನ್ನು ನೆಟ್ಟರೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತದೆ. ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ನೆಲೆಸಿರುತ್ತದೆ. ಮೊದಲನೆಯದು ತುಳಸಿ ಗಿಡ. ತುಳಸಿ ಗಿಡವು ಹಿಂದೂ ಆಚರಣೆಯಲ್ಲಿ ಬಹಳ ಪವಿತ್ರವಾಗಿದೆ. ಎಲ್ಲರೂ ತುಳಸಿ ಕಟ್ಟೆಯ ಪೂಜೆ ಮಾಡ್ತಾರೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಕರೀತಾರೆ. ಅದರಲ್ಲೂ ಲಕ್ಷ್ಮೀ ದೇವಿ ಮತ್ತು ಶ್ರೀಮಾನ್ ಭಗವಾನ್ ವಿಷ್ಣು ದೇವನು ಕೂಡ ಲಕ್ಷ್ಮಿಯ ಜೊತೆ ತುಳಸಿ ಗಿಡದಲ್ಲಿ ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ತುಳಸಿ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ಈ ಗಿಡವನ್ನು ಇಟ್ಟು ಪೂಜಿಸಿದರೆ ಸಂಪತ್ತಿನ ಮಳೆಯೇ ಸುರಿಯುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಅಡಚಣೆಗಳಿಂದ ಸ್ಥಗಿತವಾಗಿದ್ದ ಕೆಲಸಗಳು ಯಾವುದೇ ತೊಂದರೆ ಇಲ್ಲದೆ ಪೂರ್ಣಗೊಳಿಸಬಹುದು. ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡ ನೆಡುವುದರಿಂದ ಸಾಕಷ್ಟು ಸೂರ್ಯನ ಬೆಳಕು ನಿಮಗೆ ಲಭಿಸುತ್ತದೆ. ತುಳಸಿ ಗಿಡವನ್ನು ಮನೆಯ ಒಳಗೆ ಇಡುವುದಕ್ಕಿಂತ ಮನೆಯ ಹೊರಗಡೆ ಇಡುವುದು ಸೂಕ್ತ. ಮತ್ತು ಮನೆಯ ಒಳಗಡೆ ಹೋಗಬೇಕಾದರೆ ನಮ್ಮ ಬಲಗೈಯ ಕಡೆ ತುಳಸಿ ಗಿಡ ಇರಬೇಕು. ತುಳಸಿ ಗಿಡಕ್ಕೆ ಅರಿಶಿಣದ ನೀರನ್ನು ಹಾಕಿ ಪ್ರತಿನಿತ್ಯ ಸುಮಂಗಲಿಯರು ಪೂಜೆ ಮಾಡಬೇಕು. ಬೆಳಗಿನ ಸಮಯ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಗೋಧೂಳಿ ಸಮಯದಲ್ಲಾದರೂ ಮುತ್ತೈದೆಯರು ತುಳಸಿ ಗಿಡಕ್ಕೆ ಪೂಜೆ ಮಾಡಲೇಬೇಕು. ತುಳಸಿ ಗಿಡಕ್ಕೆ ಪುರುಷರು ಅರ್ಘ್ಯವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಸ್ತ್ರೀ ದೋಷವೇನಾದರೂ ಪುರುಷರಲ್ಲಿ ಇದ್ದರೆ ಪುರುಷರಿಗೆ ಸ್ತ್ರೀ ದೋಷ ದೂರವಾಗುತ್ತದೆ ಎನ್ನೋ ನಂಬಿಕೆ ಕೂಡ ಇದೆ. ತುಳಸಿ ಗಿಡದಲ್ಲಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲಿ ತುಳಸಿ ಗಿಡ ಇರುವುದು ಸೂಕ್ತವಾಗಿದೆ. ಎರಡನೆಯದು ತುಜಾ ಗಿಡ. ಸರಸ್ವತಿಯ ಸ್ವರೂಪ ಎಂದು ಪರಿಗಣಿಸುವ ಈ ಗಿಡ ಮನೆಯ ಮುಂದೆ ನೆಟ್ಟರೆ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತದೆ. ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಮೂಡುವಂತೆ ಮಾಡುತ್ತದೆ ಈ ಗಿಡ. ಇದು ಕುಬೇರಾಕ್ಷಿ ಗಿಡ. ಮನೆಗೆ ಅದೃಷ್ಟ ಲಾಭವನ್ನು ತರುವಂಥ ಈ ಗಿಡ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಈ ಗಿಡ ಮನೆಯಲ್ಲಿ ಇದ್ದರೆ ಧನ ಸಂಪತ್ತು ಹೆಚ್ಚಾಗುತ್ತದೆ ಅನ್ನೋ ನಂಬಿಕೆ ಇದೆ. ಇದು ಲಕ್ಷ್ಮೀ ಕಮಲ ಗಿಡ. ಜೀವನದಲ್ಲಿ ಹೊಸ ಉದಯವನ್ನು ಈ ಗಿಡ ಸೂಚಿಸುತ್ತದೆ. ಈ ಗಿಡ ಮನೆಯಲ್ಲಿ ಇದ್ದರೆ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಸದಾ ಇರುತ್ತದೆ. ಯಾವುದೇ ಕಷ್ಟಗಳು ಎದುರಾದರೂ ಅದು ಪರಿಹಾರಗೊಳ್ಳಲಿದೆ. ಇದು ಶಮಿ ಗಿಡ. ಶಮಿ ಸಸ್ಯವನ್ನು ಶನಿಗ್ರಹಕ್ಕೆ ಪ್ರಿಯವಾದದ್ದು ಎಂದು ಪರಿಗಣಿಸಲಾಗಿದೆ. ಈ ಸಸ್ಯವನ್ನು ಪ್ರತಿನಿತ್ಯ ಪೂಜಿಸುವುದರಿಂದ ಶನಿಯ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಎಂದು ಹೇಳುತ್ತಾರೆ. ಈ ಗಿಡ ಮನೆಯಲ್ಲಿರುವುದರಿಂದ ವಾಸ್ತು ದೋಷವಿರುವುದಿಲ್ಲ. ಇದು ಕಪ್ಪು ಅರಿಶಿಣದ ಗಿಡ. ಮನೆಯ ದುಷ್ಟಶಕ್ತಿ ನಿವಾರಣೆ ಮಾಡುತ್ತದೆ. ಹಣಕಾಸಿನ ವಿಚಾರ ಹಾಗೂ ಅನೇಕ ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ. ಇನ್ನು ಬಾಳೆ ಮರ. ಬಾಳೆ ಗಿಡಕ್ಕೆ ವಾಸ್ತುಶಾಸ್ತ್ರದಲ್ಲಿ ಬಹಳ ಮಹತ್ವವಿದೆ. ಮನೆಯಲ್ಲಿ ಉತ್ತರ ದಿಕ್ಕಿಗೆ ಬಾಳೆ ಗಿಡ ಅಥವಾ ಬಾಳೆ ಮರ ನೆಟ್ಟಿದ್ದರೆ ಹಣದ ಕೊರತೆ ಇರುವುದಿಲ್ಲ ಮನೆಗಳಲ್ಲಿ. ಪ್ರತಿ ಗುರುವಾರದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ನಿಮಗೆ ಶೀಘ್ರವಾಗಿಯೇ ಶುಭ ಫಲ ದೊರಕುತ್ತದೆ ಎಂದು ಹೇಳಲಾಗಿದೆ. ಹಾಗೆ ಪ್ರತಿ ಗುರುವಾರ ಬಾಳೆ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿದರೆ ಅಥವಾ ಪೂಜಿಸಿದರೆ ಅದೃಷ್ಟ ನಿಮ್ಮನ್ನ ಹಿಂಬಾಲಿಸಿ ಬರುತ್ತದೆ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ, ಬಾಳೆಯ ಗಿಡ ಅಥವಾ ಬಾಳೆ ಮರ ಯಾವಾಗಲೂ ಉತ್ತರ ದಿಕ್ಕಿನಲ್ಲೇ ಇರಬೇಕು. ಬೇರೆ ದಿಕ್ಕಿನಲ್ಲಿದ್ದರೆ ಹಣಕಾಸಿನ ತೊಂದರೆ ಖಚಿತ. ಇನ್ನು ಅನೇಕ ಮನೆಗಳ ಮುಂದೆ ಫ್ಲಾಟ್ಗಳಲ್ಲಿ ಅಥವಾ
ಕುಂಡಗಳಲ್ಲಿ ಮನಿ ಪ್ಲಾಂಟ್ಗಳನ್ನು ಹಾಕಿ ಇಟ್ಟಿಕೊಂಡಿರುವುದು ಕಾಣಬಹುದು. ಮನಿ ಪ್ಲಾಂಟ್ ಇರುವುದರಿಂದ ಹಣದ ಕೊರತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಅದೃಷ್ಟವನ್ನು ಆಕರ್ಷಿಸಲು ಇದನ್ನು ಬೆಳೆಸಲಾಗುತ್ತದೆ. ಮನಿ ಪ್ಲಾಂಟನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ನೀಲಿ ಬಾಟಲ್ ಅಥವಾ ಪಾರದರ್ಶಕ ಕುಂಡದಲ್ಲಿ ಅಂದರೆ ಗಾಜಿನ ಬಾಟಲಲ್ಲಿ ಇಟ್ಟುಕೊಳ್ಳುವುದು. ಅಂದರೆ ಮನಿ ಪ್ಲಾಂಟ್ ಒಣಗದಂತೆ ನೋಡಿಕೊಂಡು ಉತ್ತರ ದಿಕ್ಕಿನಲ್ಲಿ ಇಟ್ಟಾಗ ಮಾತ್ರ ಧನ ಆಗಮನ ಆಗಬಹುದು ಮತ್ತು ಶುಭಕರ ಅಂತ ಕೂಡ ಹೇಳಬಹುದು. ಮನಿ ಪ್ಲಾಂಟನ್ನು ಬೆಳೆಸಬೇಕಾದ್ರೆ ಒಂದನ್ನು ಗಮನದಲ್ಲಿಟ್ಕೋಬೇಕು. ಮನಿ ಪ್ಲಾಂಟ್ನ ಬಳ್ಳಿ ಮೇಲಕ್ಕೆ ಹಬ್ಬುವಂತೆ ನೆಟ್ಟರೆ ಧನ ವೃದ್ಧಿಯಾಗುತ್ತದೆ. ಆದರೆ ನೆನಪಿನಲ್ಲಿಡಬೇಕಾಗಿರುವುದು ಯಾವತ್ತೂ ಇದು ನೆಲದಲ್ಲಿ ಹರಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಬಾಂಬೋ ಟ್ರೀ ಅಥವಾ ಬಿದಿರಿನ ಸಸ್ಯ. ವಾಸ್ತು ಪ್ರಕಾರ ಬಿದಿರಿನ ಸಸ್ಯವನ್ನು ಅದೃಷ್ಟದ ಸಸ್ಯವೆಂದು ಪರಿಗಣಿಸಲಾಗಿದೆ. ಫೆಂಗ್ ಶೂಯಿಯ ವಿಜ್ಞಾನದ ಪ್ರಕಾರ ಬಿದಿರನ್ನು ಅದೃಷ್ಟದ ಸಸ್ಯ ಎಂದು ಕರೀತಾರೆ. ಈ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ನಿಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ. ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಈ ಸಸ್ಯಕ್ಕೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿದರೆ ಒಳ್ಳೆಯದು. ಮತ್ತು ಈ ಗಿಡವನ್ನು ನಾವು ಕೊಂಡುಕೊಳ್ಳುವುದಕ್ಕಿಂತ ಬೇರೆಯವರು ನಮಗೆ ಉಡುಗೊರೆ ಕೊಟ್ಟರೆ ಮನೆಗೆ ಶ್ರೇಯಸ್ಸು, ಅಥವಾ ನಾವು ಮತ್ತೊಬ್ಬರಿಗೆ ಉಡುಗೊರೆಯನ್ನು ಕೊಟ್ಟರೆ ಇನ್ನೂ ಶ್ರೇಯಸ್ಸು ಅಥವಾ ಶುಭ ಫಲ ಎಂದು ಹೇಳಲಾಗಿದೆ. ಬಿಲ್ವಪತ್ರೆ. ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆಯ ಗಿಡ ಅಥವಾ ಮರವನ್ನು ಮನೆಯ ಮುಂಭಾಗ ಬೆಳೆಸುವುದರಿಂದ ನಿಮಗೆ ಶ್ರೀ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ದೊರಕುತ್ತದೆ. ಲಕ್ಷ್ಮೀದೇವಿಯು 16 ಸ್ಥಾನಗಳಲ್ಲಿ ಬಿಲ್ವವೃಕ್ಷವು ಕೂಡ ಒಂದಾಗಿರುವುದರಿಂದ ಮನೆಯ ಮುಂಭಾಗ ಬಿಲ್ವವೃಕ್ಷವನ್ನು ಬೆಳೆಸಿದರೆ ಅತ್ಯುತ್ತಮವಾದ ಶುಭಯೋಗ ನಿಮಗೆ ದೊರಕುತ್ತದೆ ಹಾಗೂ ಅನಿರೀಕ್ಷಿತವಾದ ಧನಲಾಭ ಯಾವಾಗಲೂ ದೊರಕುತ್ತದೆ. ಲಕ್ಷ್ಮೀದೇವಿಗೆ ಪ್ರಿಯವಾದ ಮತ್ತೊಂದು ಗಿಡ ಅಂದರೆ ಅರಿಶಿಣದ ಗಿಡ. ಈ ಅರಿಶಿಣ ಗಿಡವನ್ನು ಫ್ಲಾಟ್ನಲ್ಲಿ ಅಥವಾ ಜಾಗವಿದ್ದರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕೂಡ ಹಾಕಬಹುದು. ಈ ಗಿಡ ಅರಿಶಿಣದ ಗಿಡವು ಲಕ್ಷ್ಮಿ ಹಾಗೂ ಗೌರಮ್ಮನಿಗೆ ಈ ಗಿಡ ಅಂದರೆ ತುಂಬ ಪ್ರಿಯವಾದದ್ದು. ಯಾವ ಕಾರಣಕ್ಕೂ ಈ ಗಿಡವನ್ನು ಕಾಲಿನಲ್ಲಿ ತುಳಿಯುವುದು ಮತ್ತು ಚಪ್ಪಲಿ ಕಾಲಿನಲ್ಲಿ ತುಳಿಯಬಾರದು. ಈ ಅರಿಶಿಣ ಗಿಡದಿಂದ ಸಾಂಪ್ರದಾಯಿಕ ಅಡುಗೆ ಕೂಡ ಮಾಡಬಹುದು. ಹಾಗೆ ಕಷಾಯಗಳಲ್ಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟ ಔಷಧಿಗಳಲ್ಲಿ ಕೂಡ ಉಪಯೋಗಿಸಬಹುದು. ಯಾರ ಮನೆಯಲ್ಲಿ ಈ ಅರಿಶಿಣ ಗಿಡವನ್ನು ನೆಟ್ಟಿ ಬೆಳೆಸುತ್ತಾರೋ ಆ ಮನೆಯಲ್ಲಿ ಮಹಿಳೆಯರಿಗೆ ಶ್ರೇಯಸ್ಸು ಉಂಟು. ಮತ್ತು ಈ ಅರಿಶಿಣದ ಗಿಡಕ್ಕೆ ಮನೆಯಲ್ಲಿರುವಂಥ ದಾರಿದ್ರ್ಯವನ್ನು ದೂರ ಮಾಡುವಂಥ ಶಕ್ತಿ ಅರಿಶಿಣ ಗಿಡಕ್ಕೆ ಇದೆ. ಎಂಥ ಕಡು ಬಡವರ ಮನೆಯಲ್ಲೂ ಕೂಡ ಇರಬೇಕಾಗಿರುವಂಥ ಗಿಡ ಅಂದರೆ ಒಂದು ತುಳಸಿ ಗಿಡ, ಇನ್ನೊಂದು ಆಲೋವೆರಾ ಗಿಡ. ಹೌದು, ಆಲೋವೆರಾ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಆಲೋವೆರಾ ಗಿಡ ಅಂತಂದರೆ ಮನೆಯಲ್ಲಿ ಇರಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇರಲೇಬೇಕಾಗಿರುವಂಥ ಗಿಡ. ಮನೆಯ ಮುಂದಿನ ಬಲಗಡೆಯ ಮೂಲೆಯಲ್ಲಿ ನೇತು ಹಾಕುತ್ತಾರೆ. ಯಾಕೆ ಅಂದರೆ ಕೆಲವು ಮಾಟ ಮಂತ್ರಗಳಿಂದ ಕಾರ್ಯಗಳನ್ನು ಮಾಡಿರುವುದು ವಿಫಲವಾಗಲಿ ಅಂತ. ಸೊ ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಲೋವೆರಾ ಗಿಡ ಇರಲೇಬೇಕು. ಇದು ನೀರಿಲ್ಲದೆ ಕೂಡ ಬೆಳೆಯುತ್ತದೆ. ಇದನ್ನು ಮನೆಯಲ್ಲಿ ಇಟ್ಟರೆ ಧನಾತ್ಮಕ ಶಕ್ತಿ ನೆಲೆಸುತ್ತದೆ, ಋಣಾತ್ಮಕ ಶಕ್ತಿಯನ್ನು ಕೊಲ್ಲುತ್ತದೆ ಎಂದು ಹೇಳಲಾಗುತ್ತದೆ. ಆಲೋವೆರಾ ಗಿಡದಿಂದ ನೂರಾರು ಲಾಭ ಉಂಟು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆಲೋವೆರಾ ಗಿಡವನ್ನು ಇಡಬೇಕು. ತಲೆ ಕೂದಲಿಂದ ಹಿಡಿದು ಹೊಟ್ಟೆಗೆ ಹಾಕೊಳ್ಳುವಂಥ ಔಷಧಿಯವರೆಗೂ ಕೂಡ ಆಲೋವೆರಾ ಉಪಯೋಗಕ್ಕೆ ಬರುತ್ತದೆ. ಮನುಷ್ಯ ಅಂದಮೇಲೆ ಜೀವನದಲ್ಲಿ ಅಡೆತಡೆಗಳಿದ್ದೇ ಇರುತ್ತೆ. ಅದನ್ನು ತಡೆದಾಕಬೇಕು ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಾವಿನ ಗಿಡ ಇರಬೇಕು, ಅಂದರೆ ಸ್ನೇಕ್ ಪ್ಲ್ಯಾಂಟ್. ಕಷ್ಟಪಟ್ಟರೂ ಕೂಡ ಪ್ರಗತಿಯೇ ಕಾಣದಿದ್ದಾಗ ಮನೆಯಲ್ಲಿ ಹಾವಿನ ಗಿಡ ಅಥವಾ ಸ್ನೇಕ್ ಪ್ಲ್ಯಾಂಟನ್ನು ತಂದು ನೆಟ್ಟರೆ ಹಾವಿನ ಗಿಡ ನೆಡುವುದರಿಂದ ವೃತ್ತಿಯಲ್ಲಿ ಪ್ರಗತಿಯಾಗುತ್ತದೆ ಮತ್ತು ಜೀವನದಲ್ಲಿ ಸ್ಥಗಿತಗೊಂಡಿರುವಂತಹ ಕೆಲವು ಕಾರ್ಯಗಳು ಕಾರ್ಯವೃದ್ಧಿಯಾಗುತ್ತದೆ. ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಸಾಧ್ಯವಾಗದಿದ್ದರೆ ನಿಮ್ಮ ಅಧ್ಯಯನ ಅಥವಾ ಕೆಲಸಗಳಲ್ಲಿ ಹಾವಿನ ಗಿಡಗಳನ್ನು ತಂದು ಇಡಿ. ಕಾಲಕ್ರಮೇಣ ದಿನ ಕಳೆಯುತ್ತದಂತೆ ನಿಮ್ಮೆಲ್ಲ ಕಷ್ಟಗಳಿಗೂ ಪರಿಹಾರ ಸಿಗುತ್ತದೆ. ಮತ್ತೊಂದು ಗಿಡ ಅಂದರೆ ಮೋಹಿನಿ ಗಿಡ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದೇ ಗಿಡವನ್ನು ಇಂಗ್ಲೀಷ್ನಲ್ಲಿ ಕ್ರರ್ಸುಲಾ ಅಥವಾ ಜೇಡ್ ಪ್ಲಾಂಟ್ ಅಂತ ಕೂಡ ಕರೀತಾರೆ. ಈ ಗಿಡವನ್ನು ಮನೆಯಲ್ಲಿ ಇಟ್ಟರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ.
ಅಲ್ಲದೆ ನಿಮ್ಮ ಮನೆಯಲ್ಲಿರುವಂಥ ವಾತಾವರಣ ಒತ್ತಡದಿಂದ ಕೂಡಿದ್ದರೆ, ಯಾವಾಗಲೂ ತೊಂದರೆಯಿಂದ ಕೂಡಿದ್ದರೆ ಮನೆಯಲ್ಲಿ ಈ ಗಿಡವನ್ನು ತಂದು ಇಡಬೇಕು. ಇದರಿಂದ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಹಾಗೂ ಈ ಗಿಡಕ್ಕೆ ಕೆಂಪು ದಾರದಲ್ಲಿ ಕಟ್ಟಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ, ಧನಾಕರ್ಷಣೆ ಆಗುತ್ತದೆ ಎಂದು ಹೇಳಲಾಗಿದೆ. ಇನ್ನು ವಿಳ್ಯದೆಲೆ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಧನಾತ್ಮಕ ಶಕ್ತಿಯ ಹರಿವು ಬರುತ್ತದೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ವಿಳ್ಯದೆಲೆ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ವಾಸ್ತುದೋಷ ಪರಿಹಾರವಾಗುತ್ತದೆ. ಇನ್ನು ಮನೆಯಲ್ಲಿ ಸಂತೋಷ ಸಮೃದ್ಧಿ ಇರಬೇಕು ಅಂತ ಅಂದರೆ ವಿಳ್ಯದೆಲೆ ಗಿಡವನ್ನು ಹಾಕಿ ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು. ಯಾವ ಮನೆಯಲ್ಲಿ ತುಳಸಿ ಪಕ್ಕದ ಗಿಡ ವಿಳ್ಯದೆಲೆ ಗಿಡವನ್ನು ಇಟ್ಟು ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಸಂತೋಷ ಸಮೃದ್ಧಿಗೆ ಕೊರತೆನೇ ಇರುವುದಿಲ್ಲ. ಹಾಗೆ ವಿಳ್ಯದೆಲೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಅತ್ಯಂತ ಮಂಗಳಕರವಾದ ವಿಳ್ಯದೆಲೆ ಗಿಡ. ಇನ್ನು ವಿಳ್ಯದೆಲೆ ಗಿಡವನ್ನು ಹಾಕಬೇಕು ಅಂದರೆ ಪೂರ್ವ ದಿಕ್ಕಿನಲ್ಲಿ ವಿಳ್ಯದೆಲೆ ಗಿಡವನ್ನು ನೆಡುವುದು ಉತ್ತಮ. ಎಲ್ಲಿ ಬಿಸಿಲಿನ ತಾಪ ಇರುತ್ತದೋ ಆ ಕಡೆ ಹಾಕಿದರೆ ಗಿಡ ಬೆಳವಣಿಗೆ ಕೂಡ ಚೆನ್ನಾಗಿ ಬರುತ್ತದೆ. ಧನಾತ್ಮಕ ಶಕ್ತಿ ಹರಿವಿಗೆ ಸಹಾಯವಾಗುತ್ತದೆ. ಆರೋಗ್ಯ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ವಿಳ್ಯದೆಲೆ ಗಿಡವು ಬ್ಯಾಕ್ಟೀರಿಯಾ ವಿರೋಧಿ ಆಗಿದೆ. ಆಂಟಿಫಂಗಲ್ ಲಕ್ಷಣಗಳನ್ನು ಹೊಂದಿದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇದು ಮನೆಯ ಮುಖ್ಯದ್ವಾರದ ಬಳಿ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಸೊಳ್ಳೆಗಳ ಕಾಟ ಇರದೆ ಹಾಗೆ ಮನೆಯೊಳಗೆ ಪ್ರವೇಶಿಸದ ಹಾಗೆ ತಡೆಗಟ್ಟುತ್ತದೆ. ವಿಳ್ಯದೆಲೆ ಗಿಡವು ಹಾವುಗಳನ್ನು ಆಕರ್ಷಿಸಬಹುದು. ಆದ್ದರಿಂದ ಅದನ್ನು ನಿರ್ವಹಿಸುವಾಗ ಎಚ್ಚರವಾಗಿ ನಿರ್ವಹಿಸಬೇಕು, ಸರಿಯಾದ ಕಾಳಜಿಯನ್ನು ವಹಿಸಬೇಕು. ವಿಳ್ಯದೆಲೆ ಗಿಡವನ್ನು ನಿಯಮಿತವಾಗಿ ನೋಡಿಕೊಳ್ಳುವುದು ಮತ್ತು ಒಣಗಿದ ಎಲೆಗಳನ್ನು ತೆಗೆಯುವುದು ಮುಖ್ಯ. ಈ ಗಿಡವನ್ನು ಸರಿಯಾದ ನಿರ್ವಹಣೆ ಮಾಡಲಿಲ್ಲ ಅಂದರೆ ಪ್ರತಿಕೂಲ ಪರಿಣಾಮಗಳನ್ನು ಬೀರಬೇಕಾಗುತ್ತದೆ. ಹಾಗೆ ವಿಳ್ಯದೆಲೆಯನ್ನು ಕೀಳಬೇಕಾದರೆ ಉಗುರಿನಿಂದ ಕೀಳಬಾರದು, ಚಪ್ಪಲಿ ಹಾಕಿಕೊಂಡು ಕೂಡ ಕೀಳಬಾರದು. ಒಂದು ಕತ್ತರಿಯ ಸಹಾಯದಿಂದ ವಿಳ್ಯದೆಲೆಯನ್ನು ಕಟ್ ಮಾಡ್ಕೋಬಹುದು. ಹೆಣ್ಣು ಮಕ್ಕಳು ಮುಟ್ಟಾದಾಗ 5 ದಿನಗಳವರೆಗೆ ವಿಳ್ಯದೆಲೆ ಗಿಡವನ್ನು ಸ್ಪರ್ಶಿಸಬಾರದು. ಹಾಗೇನಾದರೂ ಸ್ಪರ್ಶಿಸಿದರೆ ವಿಳ್ಯದೆಲೆ ಗಿಡವು ಬಾಡುವುದು ಅಂದರೆ ಸಾಯುವುದು. ಈ ವಿಡಿಯೋದಲ್ಲಿ ಹೇಳಿರುವಂಥ ಇಷ್ಟು ಸಸ್ಯಗಳಲ್ಲಿ ಕೂಡ ಅಷ್ಟಲಕ್ಷ್ಮಿಯರು ವಾಸಿಸ್ತಾರೆ ಅಂತ ನಂಬಲಾಗಿದೆ ಮತ್ತು ನಂಬಿಕೆಗಳು ನಡೆದು ಬಂದ ಶಾಸ್ತ್ರದ ಪ್ರಕಾರ ಹೇಳಲಾಗಿದೆ. ಧನಾಕರ್ಷಣೆ ಇರುವಂಥ ಸಸ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಾನಿನ್ನು ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬೈ.